ನಮಸ್ಕಾರ ವೀಕ್ಷಕರೇ, ಶ್ರೀ ಪ್ರತ್ಯಂಗಿರ ದೇವಿ ಅಭಯಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ನಾಳೆ ಮುಖ್ಯವಾಗಿ ಪೌರ್ಣಮಿ ಇದೆ. ಈ ಪೌರ್ಣಮಿ ಅಂದ್ರೆ ಏನು, ಪೌರ್ಣಮಿಯ ವಿಶೇಷತೆ ಏನು, ಜೊತೆಗೆ ನಾಳೆ ಪೌರ್ಣಮಿ ಇರೋದ್ರಿಂದ ಶ್ರೀ ಪ್ರತ್ಯಂಗಿರ ದೇವಿ ದೇವಸ್ಥಾನದಲ್ಲಿ ಒಣಮೆಣಸಿನಕಾಯಿ ಮಹಾಯಾಗ ಕೂಡ ನಡೆಯುತ್ತೆ. ಇದಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗುತ್ತೆ, ಯಾರೆಲ್ಲ ಬರ್ಬೋದು, ಏನೆಲ್ಲ ತರಬೇಕಾಗುತ್ತೆ ಈ ಮಹಾಯಾಗದಲ್ಲಿ ಭಾಗವಹಿಸಬೇಕಾದ್ರೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲು ನಮ್ಮ ಜೊತೆಗಿದ್ದಾರೆ ಶ್ರೀ ಪ್ರತ್ಯಂಗಿರ ದೇವಿ ಮಹಾ ಸಂಸ್ಥಾನದ ಸಂಸ್ಥಾಪಕರು, ಶ್ರೀ ಚಕ್ರ ಉಪಾಸಕರು ಹಾಗೂ ಧರ್ಮದರ್ಶಿಗಳು ಆಗಿರುವಂತಹ ಡಾಕ್ಟರ್ ಶ್ರೀ ಸುಪ್ರೀತ್ ಗುರೂಜಿ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಗುರುಗಳೇ, ಈಗಾಗಲೇ ವೀಕ್ಷಕರಿಗೆ ಬಹಳಷ್ಟು ವಿಚಾರದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ನಾಳೆ ವಿಶೇಷವಾಗಿ ಪೌರ್ಣಮಿ ಇದೆ. ಪೌರ್ಣಮಿಯ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಜಯ ವೃತ್ತಿಂಗರಾದೇವಿ ಎಂಬ ಸಮಸ್ತ ವೀಕ್ಷಕ ಬಾಂಧವರಿಗೆ ಮಹಾವೃತ್ತಿಂಗರಾದೇವಿ ಸನ್ನಿಧಾನಕ್ಕೆ ಸ್ವಾಗತ, ಸುಸ್ವಾಗತ. ನಾಳೆ ಬರುವಂತಹ ಪೌರ್ಣಮಿ ಬಹಳ ವಿಶೇಷವಾಗಿರುವಂಥದ್ದು, ಬಹಳ ಪವಿತ್ರವಾಗಿರುವಂಥದ್ದು, ಪರಿಪೂರ್ಣವಾಗಿ ಅನುಗ್ರಹ ಆಶೀರ್ವಾದ ಆಗುವಂತಹ ಹುಣ್ಣಿಮೆ. ಪೂರ್ಣ ಚಂದ್ರನ ಕಾಂತಿಯಲ್ಲಿ ಶ್ರೀ ದತ್ತಾತ್ರೇಯರು ಅವತಾರ ತಾಳಿದಂಥ ಮಹಾಪವಿತ್ರವಾದ ಪುಣ್ಯ ದಿವಸ. ಆ ದತ್ತಾಂಶ ಸಂಭೂತರಾಗಿರುವಂತಹ ವರದಳ್ಳಿ ಶ್ರೀಧರ ಸ್ವಾಮಿಗಳು ಕೂಡ ಅವತಾರ ಆವಿರ್ಭವಿಸಿದಂತಹ ಮಹಾಪವಿತ್ರವಾದ ಪುಣ್ಯ ದಿವಸ. ಅಂದರೆ ಗುರುಪೀಠಕ್ಕೆ ಮೂಲವಾಗಿರುವಂಥವರು ಸಾಕ್ಷಾತ್ ದತ್ತಾತ್ರೇಯರು. ತಾಯಿ ಅನುಸೂಲ್ಯಾದೇವಿ ಆತ್ರೇಯ ಮಹರ್ಷಿಗಳಿಗೆ ತ್ರಿಮೂರ್ತಿಗಳ ಅಂಶವಾಗಿ ತ್ರಿಮೂರ್ತಿ ಸಂಭೂತರಾಗಿ ಬಂದಂಥವರು ದತ್ತ ಗುರುವಿನ ಅವತಾರವಾದಂತಹ ಮಹಾಪವಿತ್ರವಾದ ಪುಣ್ಯ ದಿವಸ. ನಾಳೆ ಆ ದತ್ತ ಪ್ರತ್ಯಂಗಿರಾ ಹೋಮ ನಡೆಯುತ್ತೆ. ಅಂದರೆ ಏನು, ದ್ವಾದಶ ಮಹಾಪ್ರತ್ಯಂಗಿರಾದೇವಿ, 12 ಪ್ರತ್ಯಂಗಿರಾದೇವಿಯ ಮಂತ್ರ ಜಪಾನುಷ್ಠಾನ ಪ್ರತ್ಯಂಗಿರಾದೇವಿಯ ಹೋಮ ಹವನಗಳಲ್ಲಿ 4ನೇದು ಬಂದು ದತ್ತ ಪ್ರತ್ಯಂಗಿರಾದೇವಿ ಅಂತ ಬರುತ್ತೆ. ಆ ದತ್ತ ಪ್ರತ್ಯಂಗಿರಾದೇವಿಯ ಹೋಮ ಹವನ ನಾಳೆ ದಿವಸ ಶಿವಮೊಗ್ಗ ಪ್ರತ್ಯಂಗಿರಾದೇವಿ ಸನ್ನಿಧಾನದಲ್ಲಿ ನಡೆಯುತ್ತೆ. ಅಂದರೆ ಯಾರ್ಯಾರಿಗೆ ಗುರು ಶಾಪವಾಗಿದೆ ಅಂತ. ಅಂದರೆ ಗುರು ಶಾಪ ಅಂದರೆ ಏನು, ಯಾರೋ ಒಬ್ಬರು ಗುರುಗಳ ಹತ್ರ ಸೇವೆ ಮಾಡಿಕೊಂಡು ಇಲ್ಲ ಏನೊಂದು ಪೂಜೆ ಪುನಸ್ಕಾರ ಮಾಡಿಕೊಂಡು ಇರ್ತಾರೆ, ಏನೋ ಒಂದು ಮನಸ್ತಾಪ ಆಗಿ ಅವರನ್ನು ಬಿಟ್ಟು ಬಂದುಬಿಡ್ತಾರೆ. ಅಂದರೆ ಕಾರಣ ಇರೋಲ್ಲ, ಏನೋ ಒಂದು ವಿಚಾರಕ್ಕೆ ಕ್ಷುಲ್ಲಕ ಕಾರಣಕ್ಕೆ ಮನಸ್ತಾಪ, ಏನೋ ಜಗಳ, ಏನೋ ಕಿರಿಕು, ಏನೋ ವ್ಯಾಜ್ಯ ಮಾಡಿಕೊಂಡು ಹೇಳ್ದಲೆ ಕೇಳ್ದಲೆ ದೂರ ಬರುವಂಥವ್ರು ಇರ್ತಾರೆ. ಇನ್ನು ಕೆಲವೊಬ್ಬರು ಈ ಮಠ ಮಾನ್ಯಗಳ ಆಸ್ತಿ ದೋಚ್ಕೊಂಡು ತಿಂದಿರ್ತಾರೆ. ಅಂದರೆ ಮಠಕ್ಕೆ ಸಂಬಂಧಪಟ್ಟಂಥ ಸೈಟು, ಮಠಕ್ಕೆ ಸಂಬಂಧಪಟ್ಟಂಥ ದವಸ ಧಾನ್ಯ, ಮಠಕ್ಕೆ ಸಂಬಂಧಪಟ್ಟಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಅಂತ ಹೇಳಿ ಅಲ್ಲಿ ಮಠದ ಸ್ವಾಮಿಗಳು ಏನೇನೋ ತಂದು ಹಾಕಿರ್ತಾರೆ, ಅಕ್ಕಿ ಬೇಳೆ ಬೆಲ್ಲ ತಂದು ಹಾಕಿರ್ತಾರೆ. ಅದು ಸ್ವಲ್ಪ ದೋಚ್ಬಿಟ್ಟಿರ್ತಾರೆ. ದೋಚೋದಂದರೆ ಒಂದಿಷ್ಟು ಅವ್ರ ಮನೆಗೆ ಸಾಗಿಸೋದು ಅಂತ ಕೆಲಸ ಮಾಡಿರ್ತಾರೆ. ಇನ್ನು ಕೆಲವೊಬ್ಬರು ಈ ಮಠಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ದೋಚಿರ್ತಾರೆ, ಅವ್ಯವಹಾರಗಳು ಮಾಡಿರ್ತಾರೆ. ಇಲ್ಲ ದೇವಸ್ಥಾನ ದುಡ್ಡು ತಿಂದಿರ್ತಾರೆ, ದೇವಸ್ಥಾನದಲ್ಲಿ ಟ್ರಸ್ಟಿ ಕಮಿಟಿ ಮೆಂಬರ್ ಏನೇನೋ ಆಗಿರ್ತಾರೆ. ದೊಡ್ಡ ದೇವಸ್ಥಾನ ಆಗಿರ್ಬೋದು, ಸಣ್ಣ ದೇವಸ್ಥಾನ ಆಗಿರ್ಬೋದು, ಅವರವರ ಶಕ್ತಿಯಾನುಸಾರ ಆ ಊರಿನ ಪ್ರಾಂತ್ಯಕ್ಕೆ ಅವರ ಜೀವನದಲ್ಲಿ ಏನೋ ನಡೆದಿರುತ್ತೆ. ಈ ಸೋಷಲ್ ಸರ್ವಿಸ್ ಅಂತ ಮಾಡೋಕ್ಕೆ ಬಂದಾಗ ಸಾಮಾಜಿಕ ಕಾರ್ಯ ಮಾಡ್ತೀವಿ ಅಂತ ಹೇಳಿಕೊಂಡು ಅದರಲ್ಲಿ ಏನೋ ವೈಯಕ್ತಿಕ ಜೀವನಕ್ಕೆ ಬಳಸ್ಬಿಟ್ಟಿರ್ತಾರೆ. ಜೀವನದ ಆ ಟ್ರಸ್ಟ್ ದುಡ್ಡು ತೆಗಿಬಾರ್ದು ಅಂತ ಇರುತ್ತೆ, ಕಮಿಟಿ ದುಡ್ಡು ತೆಗಿಬಾರ್ದು, ಆ ಥರ ದೋಚಬಾರ್ದು ಅಂತ ಇರುತ್ತೆ. ಇವರು ದೋಚ್ಬಿಟ್ಟಿರ್ತಾರೆ. ಆ ಶಾಪ ಇವ್ರಿಗೆ ಕಾಡ್ತಾ ಇರುತ್ತೆ. ದೇವಸ್ಥಾನ ದುಡ್ಡು ತಿಂದಿರ್ತಾರೆ, ಶಾಪ ಇವ್ರಿಗೆ ಕಾಡ್ತಾ ಇರುತ್ತೆ. ಯಾವುದಾದ್ರೂ ದೇವಸ್ಥಾನದಲ್ಲಿ ಅಕ್ಕಿ ಬೇಳೆ ಬೆಲ್ಲ ದೋಚ್ಬಿಟ್ಟಿರ್ತಾರೆ, ಆ ಶಾಪ ಇವ್ರಿಗೆ ಕಾಡ್ತಾ ಇರುತ್ತೆ. ಅವ್ರ ಮಕ್ಕಳು ಮದುವೆ ಆಗಲ್ಲ, ಮಕ್ಕಳು ಮದುವೆ ಆದರೆ ಚೆನ್ನಾಗಿರಲ್ಲ, ಸಾಯೋ ವಯಸ್ಸಲ್ಲಿ ಅನುಭವಿಸ್ತಾ ಇರ್ತಾರೆ. ಈ ಥರ ಎಲ್ಲ ಶಾಪಗಳು. ಇನ್ನು ಯಾವುದೇ ರೀತಿ ಹೋಮ ಹವನ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರ್ತಾರೆ ಕೆಲವು ಯಾರೋ ವ್ಯಕ್ತಿಗಳು, ಸಾತ್ವಿಕರು, ಗಾಯತ್ರಿ ಮಂತ್ರ ಅನುಷ್ಠಾನ ಮಾಡುವಂಥ ಬ್ರಾಹ್ಮಣರು, ಈ ಥರ ಗುರುಗಳು ಸ್ವಾಮಿಗಳು, ಅವರ ಪಕ್ಕದಲ್ಲಿ ಇವ್ರ ಜಾಗ ಇರುತ್ತೆ. ಆ ಬಾರ್ಡ್ರ್ ವಿಚಾರಕ್ಕೆ, ಬೇಲಿ ವಿಚಾರಕ್ಕೆ ಜಗಳ, ಆ ಸೈಟ್ ಒಂದು 10 ಅಡಿ ನಿಮ್ಮ ಹತ್ರ ಹೋಗ್ಬಿಟ್ಟಿದೆ, ಒಂದು 5 ಅಡಿ ನಮ್ಮ ಹತ್ರ ಬಂದ್ಬಿಟ್ಟಿದೆ ಅಂತ ಹೇಳಿ ಜಗಳ ಮಾಡಿಕೊಂಡು ಆ ಬ್ರಾಹ್ಮಣರ ಶಾಪ ಇವ್ರಿಗೆ ಬಿದ್ದಿರುತ್ತೆ, ಇಲ್ಲ ಗುರುಗಳು ಶಾಪ ಬಿದ್ದಿರುತ್ತೆ, ಇಲ್ಲ ದೋಚ್ಬಿಟ್ಟಿರ್ತಾರೆ, ಕೊಡ್ತೀವಿ ಅಂತ ಕೊಡೋದೇ ಇಲ್ಲ, ಇಲ್ಲ ಜಾಸ್ತಿ ದುಡ್ಡು ಇಸ್ಕೊಂಡು ಮೋಸ ಮಾಡಿರ್ತಾರೆ. ಆ ಥರ ಅಡಿಕೆ ತೋಟ ಮೋಸ ಮಾಡಿರ್ತಾರೆ, ತೆಂಗಿನ ತೋಟ ಮೋಸ ಮಾಡಿರ್ತಾರೆ, ಜಮೀನು ವಿಚಾರದಲ್ಲಿ ಮೋಸ ಮಾಡಿರ್ತಾರೆ, ಸೈನ್ ಹಾಕಿಸ್ಕೊಂಡಿರ್ತಾರೆ. ಸೈನ್ ಹಾಕಿಸ್ಕೊಂಡ್ಬಿಟ್ಟು
ನಮ್ಮ ಮಗನಿಗಿನ್ನೂ ವಯಸ್ಸಾಗಿರಲಿಲ್ಲ, ಅವನಿಗಿನ್ನೂ 18 ವರ್ಷ ತುಂಬಿಲ್ಲ ಅಂತೇಳಿ 25 ವರ್ಷ ಆದಮೇಲೆ ಇವಾಗ ಮತ್ತೆ ಆ ಆಸ್ತಿ ವಾಪಸ್ ಕೊಡಿ ಅಂತ ಹೇಳಿ ಅವರು ಕೋರ್ಟಿಗೆ ಹೋಗಿರೋರು ಎಷ್ಟೋ ಜನ ಇದ್ದಾರೆ. ಇನ್ನು ಅಲ್ಪಸಂಖ್ಯಾತರು ಅಂತ ಹೇಳಿಬಿಟ್ಟು ಎಷ್ಟೋ ಜನ ಏನು ಮಾಡ್ತಾರೆ, ಅದು ನಮ್ಮ ಆಸ್ತಿ ನಮಗೆ ದೊರಕಬೇಕು, ನಮ್ಮ ಜಾಗ ಇಲ್ಲ, ನಮಗೆ ಜಮೀನಿಲ್ಲ ಅಂತೇಳಿ DC ಹತ್ರ ಹೋಗ್ಬಿಟ್ಟು ಕೋರ್ಟಿಗೆ ಹಾಕ್ಕೊಂಡು ಮತ್ತೆ ಆ ಆಸ್ತಿ ವಾಪಸ್ ಕೊಡಿ ಅಂತೇಳಿ ಅಪ್ಪ ಮಾರಿ ದುಡ್ಡಿಸ್ಕೊಂಡು ತಿಂದು ಸತ್ತೇ ಹೋಗ್ಬಿಟ್ಟಿರ್ತಾರೆ, ಅಂದರೆ ತೀರ್ಕೊಂಡು ಹೋಗಿರ್ತಾರೆ. ಆ ಮಕ್ಕಳು ಮೊಮ್ಮಕ್ಕಳುಗಳು ಈಗ ಮತ್ತೆ ಆ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿರ್ತಾರೆ, ನಮ್ಮ ಆಸ್ತಿ ನಮ್ಗೆ ಬರಬೇಕು, ನಮಗೆ ಸೈನ್ ಹಾಕಿರಲಿಲ್ಲ ಅಂತ. ಅವಾಗ ಏನು ಮಾಡ್ತಾರೆ, ಶಾಪ ಹಾಕ್ತಾರೆ, ಇವರು ಹಾಳಾಗೋಗ್ಲಿ, ಈ ಥರ ಮೋಸ ಮಾಡಿದ್ದಾರೆ, ನಮಗೆ ದುಡ್ಡು ಇಸ್ಕೊಂಡು ಮತ್ತು ಇಸ್ಕೊಂಡಿಲ್ಲ ಅಂತ ಮೋಸ ಮಾಡ್ತಾ ಇದ್ದಾರೆ, ನಮ್ಮ ಪಾಲಿ ನಮಗೆ ಕೊಡ್ತಾ ಇಲ್ಲ ಅಂತೇಳಿ ಮೋಸ ಮಾಡಿದ್ದಾರೆ, ಸೈಟ್ ವಿಚಾರಕ್ಕೆ ಜಮೀನು ವಿಚಾರಕ್ಕೆ ಮೋಸ ಮಾಡಿದ್ದಾರೆ ಅಂತೇಳಿ ಶಾಪ ಹಾಕ್ಬಿಡ್ತಾರೆ. ಈ ಥರ ಬ್ರಾಹ್ಮಣ ಶಾಪ, ಗೋಶಾಪ ಅಂತ ಹೇಳ್ತಾರೆ. ಗೋಶಾಪ ಅಂದರೆ ಹಸುಗೆ ಗುದ್ದಿರ್ಬೋದು ಕಾರಲ್ಲಿ ಹೋಗ್ಬೇಕಾದ್ರೆ, ಬೈಕಲ್ಲಿ ಹೋಗಿರ್ಬೇಕಾದ್ರೆ, ಇಲ್ಲ ತೋಟ ಗದ್ದೆ ಮನೇಲಿ ಹಸು ಸಾಕಿರ್ತಾರೆ, ಇದ್ದಕ್ಕಿದ್ದಂಗೆ ಅದು ಸತ್ತೋಗುತ್ತೆ, ಏನೋ ಕಾಯಿಲೆ ಬಂದಿರುತ್ತೆ, ಏನಾಗತ್ತೆ ಅಂತ ಗೊತ್ತಿಲ್ಲ. ಸಾಲಾಗಿ 3-4 ಹಸು ಸತ್ತೋಯ್ತು, ಸಾಲಾಗಿ 4-5 ದನಗಳು ತೀರೋಯ್ತು, ಏನು ಕಾರಣ ಅಂತಲೇ ಗೊತ್ತಿಲ್ಲ ಅಂತಾರೆ. ಅವಾಗ ಆ ಮನೆಗೆ ಆ ಶಾಪ ಆಗಿದೆ ಅಂತ ಆಯ್ತಾ. ಆ ಥರ ಗೋಶಾಪ, ಸ್ತ್ರೀ ಶಾಪ, ಗುರುಶಾಪ, ಬ್ರಾಹ್ಮಣ ಶಾಪ, ಬ್ರಹ್ಮಚಾರಿ ಶಾಪ, ಯತಿ ಶಾಪ, ಸನ್ಯಾಸ ಶಾಪ ಅಂತೆಲ್ಲ ಬರುತ್ತೆ. ಅಂದರೆ ಯಾರೋ ಒಬ್ಬರು ಬ್ರಹ್ಮಚಾರಿ ಆಗಿರ್ತಾರೆ, ಪೂಜೆ ಪುರಸ್ಕಾರಗಳು ಮಾಡ್ಕೊಂಡಿರ್ತಾರೆ, ಅವ್ರದ್ದೇನೋ ಒಂದು ಥರ ಶಾಪ. ನಾನಾ ರೀತಿಯ ಶಾಪಗಳು ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ಲ. ಯಾಕೇನೋ ಪ್ರಶ್ನೆಗೆ ದೇವಾನುದೇವತೆಗಳಿಗೆ ಶಾಪಗಳು ತಪ್ಪಿಲ್ಲ ಅಂತ. ಅದರಲ್ಲೂ ಕೂಡ ಈ ಹೋಮ ಪೂಜೆ ಪುರಸ್ಕಾರಗಳು ಮಂತ್ರ ಜಪಾನುಷ್ಠಾನಗಳು ಮಾಡಿಕೊಂಡು ಜೀವನದಲ್ಲಿ ಸ್ವಲ್ಪ ತುಂಬನೇ ಆಧ್ಯಾತ್ಮಿಕವಾಗಿ ಗುರುಗಳಾಗಿರುವಂಥವ್ರ ಶಾಪ ಕಲಿಯುಗದಲ್ಲಿ ಬಹಳ ಕಠಿಣ. ಯಾಕೆನ್ನೋ ಪ್ರಶ್ನೆಗೆ ಋಷಿ ಮುನಿಗಳು ದೇವತೆಗಳಿಗೆ ಹಾಕಿದ್ರಂತೆ ಶಾಪ, ಆ ಶಾಪ ಅನುಭವಿಸಿದ್ರು, ದೇವತೆಗಳೇ ಶಾಪ ಅನುಭವಿಸೋ ಥರ ಆಗೋಯ್ತು. ಅಂದರೆ ವಿಶ್ವಾಮಿತ್ರಗಳ ಮಹರ್ಷಿಗಳು ಹಾಕಿದ ಶಾಪ ಆಗಿರ್ಬೋದು, ಅದೇ ದುರ್ವಾಸ ಮುನಿಗಳು ಹಾಕಿದ ಶಾಪ ಆಗಿರ್ಬೋದು. ಇವತ್ತಿಗೂ ಈಶ್ವರನಿಗೆ ಲಿಂಗ ಪೂಜೆಯೇ ಆಗೋಗಿದೆ, ಈಶ್ವರನಿಗೆ ವಿಗ್ರಹದ ಪೂಜೆ ಇಲ್ಲ. ಕೆಲವೊಂದು ಶಾಪಗಳು ದೇವಾನುದೇವತೆಗಳಿಗೆ ಬಿಟ್ಟಿಲ್ಲ, ರಾಮನಿಗೆ ಶಾಪ ಬಿಟ್ಟಿಲ್ಲ, ಕೃಷ್ಣನಿಗೆ ಶಾಪ ಬಿಟ್ಟಿಲ್ಲ. ಅಂಥ ಮಹಾಬ್ರಾಹ್ಮಣನಾಗಿರುವಂತಹ ಈಶ್ವರನ ಆತ್ಮಲಿಂಗವನ್ನೇ ಪಡೆದಂತಹ ರಾವಣನಿಗೂ ಕೂಡ ಶಾಪ ಬಿಟ್ಟಿಲ್ಲ. ಶಾಪಗಳು ಅನ್ನೋದು ವೇದ ಪುರಾಣ ಪುಣ್ಯ ಪುರುಷರಿಗೆ ಶಾಪ ಬಿಟ್ಟೆ, ಕೃಷ್ಣನಿಗೆ ಶಾಪ ಬಿಟ್ಟಿಲ್ಲ ಅಂತ ಹೇಳುತ್ತೆ. ಅಂತ ಶಾಪ ಅನ್ನೋದು ಬಹಳ ಕಠಿಣ. ಆ ಶಾಪಗಳು ನಮ್ಮ ಮೇಲೆ ಆಗೋಗಿದೆ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಶಾಪ ಆಗಿರಲಿ, ಅಕ್ಕ ತಂಗಿರ ಶಾಪ ಆಗಿರಲಿ, ಅಣ್ಣ ತಮ್ಮಂದ್ರ ಶಾಪ ಆಗಿರಲಿ, ತಂದೆ ತಾಯಿಯಂದ್ರ ಶಾಪ ಆಗಿರಲಿ, ಸೋದರ ಸಂಬಂಧ ಶಾಪ ಆಗಿರಲಿ, ಈ ಶಾಪಗಳಿಗೆಲ್ಲ ಪರಿಹಾರ ಆಗಲಿ ಅಂಥೇಳಿ ನಾಳೆ ನಡೀತಾ ಇರುವಂತಹ ಪ್ರತ್ಯಂಗಿರಾದೇವಿ ಮೆಣಸಿನಕಾಯಿ ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ಶಾಪಗಳು ವಿಮೋಚನೆ ಆಗತ್ತೆ. ದತ್ತ ಜಯಂತಿ ಇರೋದ್ರಿಂದ ಆ ಮೆಣಸಿನಕಾಯಿ ಹೋಮ ಅಷ್ಟು ವಿಶೇಷ ಪವಿತ್ರತೆ. ಅದಕ್ಕೋಸ್ಕರವಾಗಿ ನಾಳೆ ನೀವು ಬರಬೇಕು, ಬೆಳಗ್ಗೆ 10 ಗಂಟೆಗೆ ಹಾಜರಿರಬೇಕು. ಯಾವೆಲ್ಲ ವಸ್ತುಗಳು ತರಬೇಕು ಅನ್ನೋ ವಿಚಾರ ತಿಳಿಸ್ತಾ ಹೋಗ್ತೀನಿ. ನಿಮ್ಮ TV ಸ್ಕ್ರೀನಲ್ಲಿ ಬರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಂಬರ್ನ ಬರ್ಕೊಳ್ಳಿ. ವಿಮಾನ ನಿಲ್ದಾಣ ಏರ್ಪೋರ್ಟ್ ಶಿವಮೊಗ್ಗ ಅನ್ನೋದು ಮರಿಬಾರದು, ಅದು ಮುಂಭಾಗವೇ ದೇವಸ್ಥಾನ ಸನ್ನಿಧಾನ ಇರುವಂಥದ್ದು. ಓಕೆ ಗುರುಗಳೇ, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಶಿವಮೊಗ್ಗದಿಂದ ಕಾವ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಮಾತನಾಡಿ, ಗುರುಗಳಿದ್ದಾರೆ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಅಮ್ಮ. ಗುರುಜಿ, ನಾವು ಶಿವಮೊಗ್ಗದಿಂದ ಕಾಲ್ ಮಾಡ್ತಿರೋದು. ನಾನೊಂದು ಈ ದೇವಸ್ಥಾನದ ಬಗ್ಗೆ ಗೊತ್ತಿರ್ಲಿಲ್ಲ, ನ್ಯೂಸ್ ಅಲ್ಲಿ ನೋಡಿದಾಗ ಗೊತ್ತಾಗಿದ್ದು. ಏರ್ಪೋರ್ಟ್ ಹತ್ರ ಇದೆ ಪ್ರತ್ಯಂಗ ದೇವಿ ಅಂತ. ಹೇಳಿ ಅಮ್ಮ. ಬೆಳಗ್ಗೆ ಟೈಮ್ ನೋಡ್ತಾ ಇರ್ತೀನಿ ಗುರುಜಿ ನಿಮ್ ದೇವಸ್ಥಾನದೆಲ್ಲ. ಗುರುಜಿ, ಇದು ನನ್ ಮಗನ್ನ, ಇದಕ್ಕೆ ನನ್ ಮಗನ ಹೆಸರು ದೀಪಕ್ ಗೌಡ ಅಂತ. ಅವನ್ನ ನವೋದಯ ಕೋಚಿಂಗ್ ಹಾಕಿದೀನಿ. ಮುಂದಿನ ತಿಂಗಳು ಎಕ್ಸಾಮ್ ಇದೆ. ಅಂದ್ರೆ ಸ್ವಲ್ಪ ಭಯನೂ ಆಗ್ತಾ ಇದೆ. ಅಂದ್ರೆ ಸ್ವಲ್ಪ ಡಲ್ ಇದ್ದ ಅವನು. ಹೆಂಗೆ ಅವನಿಗೆ ಆಗುತ್ತಾ ಏನು ಅಂತ ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು ಗುರುಜಿ. ಓಕೆ, ಮಗನಿಗೆ ಎಕ್ಸಾಮ್ ಚೆನ್ನಾಗಾಗ್ಲಿ ಅಂತ ನೀವು ಹೇಳೋದು. ಹಾ, ಮುಂದಿನ ತಿಂಗಳು 20ಕ್ಕೆ ಎಕ್ಸಾಮ್ ಇದೆ ನವೋದಯ. ಓಕೆ, ನೀವು ಸಾಧ್ಯವಾದರೆ ಶಿವಮೊಗ್ಗ ಹತ್ತಿರದಲ್ಲೇ ಇರೋದ್ರಿಂದ ಮಹಾಪ್ರತ್ಯಂಗರ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಅಮ್ಮನವ್ರ ಪ್ರಸಾದವನ್ನು ಇಸ್ಕೊಂಡು ಅದು ಪ್ರತಿಯೊಂದು ಹಣೆಗೆ ಹಚ್ಚಿ ಒಂದು ಸ್ವಲ್ಪ ಅವನಿಗೆ ಜೊತೆಗೂ ಕೊಟ್ಟು ಕಳಿಸಿ. ಮತ್ತು ಅಮ್ಮನವ್ರ ಒಂದು ಹರಕೆ ಕೂಡ ಮಾಡ್ಕೊಳ್ಳಿ. ಮಗನ ಎಕ್ಸಾಮ್ ಚೆನ್ನಾಗಿ ಆಗೋದಕ್ಕೆ ನಿನ್ನ ಶಕ್ತಿ ಚೈತನ್ಯ ಕೊಡು ತಾಯೇ. ಜೊತೆಗೆ ಅವರಿಗೆ ಚೆನ್ನಾಗಾದ ಮೇಲೆ ನಾನು ಇಷ್ಟು ಹರಕೆ ಪೂಜೆ ಒಪ್ಪಿಸ್ತೀನಿ ಅಂತ ಕೇಳ್ಕೊಂಡು ಹೋಗಿ, ಖಂಡಿತ ನಡೆಯುತ್ತೆ. ಜೊತೆಯಲ್ಲಿ ಮಗನಿಗೆ ಬೇಕಾಗಿರೋದೇನಪ್ಪ ಅಂದರೆ ಡೈಲಿ ವಿದ್ಯಾ ವಿನಾಯಕನಿಗೆ ಮತ್ತು ಬಿಳಿ ಎಕ್ಕದ ಬೇರಲ್ಲಿ ಮಾಡಿರುವಂಥ ಗಣಪತಿಗೆ ಪ್ರತಿನಿತ್ಯ ಮಗನ ಕೈಯಲ್ಲಿ ಪೂಜೆ ಮಾಡಿಸ್ತಾ ಮತ್ತು ಗರ್ಕೆ ಮತ್ತು ಅರ್ಕ ಪುಷ್ಪವನ್ನು ಇಡ್ತಾ ಬನ್ನಿ, ಒಳ್ಳೆಯದಾಗತ್ತೆ. ಈ ಎಕ್ಸಾಮ್ ಅಲ್ಲದೇ ಮುಂದೆ ಜೀವನಕ್ಕವನಿಗೆ ಬಿಳಿ ಎಕ್ಕದ ಗಿಡದ ಬೇರಲ್ಲಿ ಮಾಡಿರುವಂಥ ಗಣಪತಿಗೆ ಪೂಜೆ ಮಾಡೋದ್ರಿಂದ ಅವನಿಗೆ ಬಹಳ ಒಳ್ಳೆಯದಾಗ್ತಾ ಬರುತ್ತೆ.
ಧನ್ಯವಾದಗಳು ಕಾವ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಗಳೇ, ಇನ್ನು ಶಾಪ ವಿಮೋಚನೆ ಬಗ್ಗೆ ಮಾತನಾಡ್ತಿದ್ರಿ. ಈ ಕೆಲವೊಂದು ಶಾಪಗಳಿಂದ ಕೆಲವೊಂದು ಸಮಸ್ಯೆಗಳು ತಾನಾಗೆ ಬಂದ್ಬಿಡುತ್ತೆ, ಇದರಿಂದ ಮದುವೆ ವಿಳಂಬವಾಗುತ್ತೆ, ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ರಿ. ಜೊತೆಗೆ ಅದಕ್ಕೆ ಪರಿಹಾರ ಕೂಡ ನಾಳೆ ನಡೆಯುವಂತಹ ಪೂಜೆಯಲ್ಲಿ ನೀವು ಕಂಡುಕೊಳ್ಬಹುದು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರಿ. ತಿಳಿಸ್ಕೊಡಿ. ಮೈ ದೋಷಗಳು, ಶಾಪಗಳು, ಸಮಸ್ಯೆಗಳು ಅನ್ನೋದು ನೋಡಿ ದೇವಾನು ದೇವತೆಗಳಿಗೆ ಬಿಟ್ಟಿಲ್ಲ. ಅಯ್ಯೋ ಅದೆಲ್ಲ ಏನು ನಡೆಯಲ್ಲ ಕಣ್ರಿ ಅಂತ ಎಷ್ಟೋ ಜನ ಹೇಳ್ತಾರೆ. ಅದೆಲ್ಲ ನಡೆಯಲ್ಲ ಅನ್ನೋ ಪ್ರಶ್ನೆಗೆ ಇವತ್ತು ಇಷ್ಟು ಟೆಕ್ನಾಲಜಿ ಮುಂದೋದ್ರೂ ಕೂಡ, ಇಷ್ಟೆಲ್ಲ ಸೈನ್ಸ್ ಮುಂದೋದ್ರೂ ಕೂಡ ಆ ಸಮಸ್ಯೆಯಿಂದ ಜನಗಳಿಗೆ ಹೊರ ತರಕ್ಕಾಗ್ತಾ ಇಲ್ಲ. ಏನು ಮಲ್ಟಿ ನ್ಯಾಷನಲ್ ಹಾಸ್ಪಿಟಲ್, ಗ್ಲೋಬಲ್ ಲೆವೆಲ್ ಇರೋಂಥ ಹಾಸ್ಪಿಟ್ಲಿಗೆ ಎಂಥ ಒಳ್ಳೆಯ ರೀತಿ ಡಾಕ್ಟ್ರುಗಳ ಹತ್ರ ಹೋಗಿ IVF ಥರದ್ದೆಲ್ಲ ಮಾಡಿದ್ರು ಕೂಡ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ರು ಕೂಡ ಅವ್ರಿಗೆ ಸಂತಾನ ಆಗ್ತಾ ಇಲ್ಲ. ಅದಾದಮೇಲೆ ಎಂಥ ಒಳ್ಳೊಳ್ಳೆ ಡಾಕ್ಟ್ರುಗಳು ಏನೇನೋ ಮಾಡಿದ್ರು ಕೂಡ ರೋಗ ರುಜಿನಗಳಿಂದ ಅವ್ರು ಅನುಭವಿಸೋದು ತಪ್ತಾ ಇಲ್ಲ. ಎಂಥ ರೀತಿಯ ಒಂದು ವಿದ್ಯಾವಂತನಾದರೂ ಕೂಡ, ರೂಪವಂತನಾದರೂ ಕೂಡ, ಗುಣವಂತನಾದರೂ ಕೂಡ ಕಂಕಣ ಯೋಗ ಕೂಡಿ ಬರ್ತಾ ಇಲ್ಲ. ಕಷ್ಟಪಟ್ಟರು ಕೂಡ ಕಷ್ಟ ತೀರ್ತಾ ಇಲ್ಲ. ಇದಕ್ಕೆಲ್ಲ ನೋಡಿ ಕಣ್ಣಿಗೆ ಕಾಣದೇ ಇರುವಂಥ ಯಾವುದೋ ಒಂದು ಶಕ್ತಿ ಎಲ್ಲದನ್ನು ನಿಯಂತ್ರಿಸ್ತಾ ಇದೆ ಅನ್ನೋದು ನಾವು ಬಲವಾಗಿ ನಂಬಲೇಬೇಕು. ಎಲ್ಲದೂ ಎಲ್ಲದಿಂದ ಸಾಧ್ಯವಿಲ್ಲ. ಡಾಕ್ಟ್ರುಗಳು ನಿಮಗೆ ಏನೇ ಮೆಡಿಸಿನ್ಸ್ ಕೊಡ್ಬೋದು, ಏನೇ ಒಂದು ರೀತಿ ಟ್ರೀಟ್ಮೆಂಟ್ ಕೊಡ್ಬೋದು, ಆದರೆ ಅವರು ಕೊನೆಯದಾಗಿ ಹೇಳುವಂಥ ಮಾತೇನು, ನಾವು ಮಾಡೋದೆಲ್ಲ ಮಾಡಿದ್ದೀವಿ, ಉಳಿದಿದ್ದು ದೈವಕ್ಕೆ ಬಿಟ್ಟಿದ್ದು ಅಂತಾರೆ. ಆದರೆ ಅದು ಫಸ್ಟೇ ಮಾಡಿದ್ರೆ ಎಷ್ಟೋ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಸೈನ್ಸು ಮತ್ತು ದೇವರನ್ನ ನಂಬಲ್ಲ ಅನ್ನೋದು ಎಷ್ಟೋ ಜನ ಹೇಳ್ತಾರೆ. ಆದರೆ ಅದನ್ನು ಸತ್ಯ ಅಸತ್ಯ ಬಗ್ಗೆ ಮುಂದೆ ಮಾತಾಡ್ತಾ ಹೋಗ್ತೀನಿ. ಆದರೆ ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಎಲ್ಲದೂ ಆಗಿ ಕೈ ಚೆಲ್ಲಿ ಕೂತಾಗ ಅಂತಿಮ ಘಟ್ಟದಲ್ಲಿ ನೀವು ಹೋಗಿ ದೇವರ ಪಾದ ಹಿಡಿದ್ರೆ ಸಂಕಟ ಬಂದಾಗ ವೆಂಕಟ ಆಗಲ್ಲ. ಇದರ ಪ್ರಾಥಮಿಕವಾಗಿ ಪ್ರಾರಂಭದ ಹಂತದಿಂದಲೇ ಭಗವಂತನ ನಾಮಸ್ಮರಣೆ, ಧರ್ಮ, ಕರ್ಮ, ನ್ಯಾಯ, ನೀತಿ ಇಟ್ಕೊಂಡು ಹೋದರೆ ಎಷ್ಟೋ ಸಮಸ್ಯೆಗಳನ್ನ ತಡೆಗಟ್ಟಬಹುದು. ಅಂದರೆ ಬಾಡಿ ರೆಸ್ಪಾನ್ಸ್ ಮಾಡಬೇಕು ಅಂತ ಇನ್ಕ್ಯುಬೇಟ್ರಲ್ಲಿ ಹಾಕಿದ್ದೀವಿ, ನಾವು ಆಕ್ಸಿಜನ್ ಹಾಕಿದ್ದೀವಿ, ಅದ ವೆಂಟಿಲೇಟರ್ ಆನ್ ಮಾಡಿದ್ದೀವಿ, ಮಾಡೋ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದೀವಿ, ಎಷ್ಟೋ ಸಾವಿರಾರು ರೂಪಾಯಿ ಇಂಜೆಕ್ಷನ್ನು ಅದನ್ನು ಕೊಡ್ತೀವಿ. ಇದೆಲ್ಲ ಆಗಬೇಕು ಅಂದರೆ ಬಾಡಿ ರೆಸ್ಪಾನ್ಸ್ ಮಾಡಬೇಕು ಅಂತಾರೆ. ನಾವು ಮಾಡೋದೆಲ್ಲ ಮಾಡ್ತಿದ್ದೀವಿ ಕೊಡ್ರಿ, ಕೋಮಾಗ ಹೋಗ್ಬಿಟ್ಟಿದ್ದಾರೆ ಅಂತಾರೆ. ಏನು ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ. ಎಂಥ ನೀವು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ರು, ಎಂಥ ಗ್ಲೋಬಲ್ ಲೆವೆಲ್ ಇರುವಂಥ ಹಾಸ್ಪಿಟ್ಲಲ್ಲಿ ನೀವು ಅಡ್ಮಿಟ್ ಮಾಡಿದ್ರು, ಎಂಥ ಫಾರಿನಲ್ಲಿ ಇರುವಂಥ ಡಾಕ್ಟ್ರುಗಳನ್ನ ಕರೆಸ್ತಾರೆ ಎಷ್ಟಾದರೂ ಖರ್ಚಾಗಲಿ ಅಂತ. ಆದರೆ ಆಗಲ್ಲ. ನೀವು ಅರ್ಥ ಮಾಡ್ಕೊಬೇಕಾದ ಏನಪ್ಪ ಅಂದರೆ, ಇವನು ಜೀವನದಲ್ಲಿ ಧರ್ಮ ಕರ್ಮ ಮಾಡಿದ್ರೆ, ಇವನು ಹಾಸ್ಪಿಟ್ಲಲ್ಲಿ ಮಲಗಿದಾಗ ಅವನಿಗೆ ಒಳ್ಳೇದಾಗಲಿ ಅಂತ ಅಲ್ಲಿ ಹೋಮ ಪೂಜೆ ಪುರಸ್ಕಾರ ಇನ್ನು ದಾನ ಧರ್ಮ ಮಾಡಿದಾಗ ಸಡನ್ನಾಗಿ ಅವನಿಗೆ ಆ ಪ್ರಜ್ಞೆ ಬರುತ್ತೆ, ಕೈಕಾಲುಗಳು ನಡಗತ್ತೆ, ಅವನಿಗೆ ಶ್ವಾಸಕೋಶ ಆಕ್ಟಿವೇಟ್ ಆಗುತ್ತೆ. ಅಂದರೆ ನಾವು ಮಾಡೋ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ಅಕಸ್ಮಾತ್ ಈ ಪೇಷಂಟ್ ಸತ್ತೋದ್ರೆ ಹಾಸ್ಪಿಟ್ಲಿಗೂ ಡಾಕ್ಟ್ರಿಗೂ ಸಂಬಂಧ ಇಲ್ಲ ಅಂತ ಫಸ್ಟಿಗೆ ನಿಮಗೆಲ್ಲ ಕಡೆ ಸೈನ್ ಹಾಕ್ಕೊಂಡಿರ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅಂತಿಮವಾಗಿ ನೀವು ಬಂದು ತಾಯಿ ಜಗನ್ಮಾತೆ ಪಾದಕ್ಕೆ ಬೀಳಬೇಕು ಅನ್ನೋದನ್ನು ಮರಿಬಾರ್ದು. ಇಂಥ ಹೋಮ ಹವನ ಯಜ್ಞ ಯಾಗಾದಿಗಳಲ್ಲಿ ಭಾಗವಹಿಸೋದ್ರಿಂದ ಆ ಎಲ್ಲ ಕೆಡುಕುಗಳು ತಪ್ಪತ್ತೆ, ಮುಂದೆ ಬರುವಂಥ ಗಂಡಾಂತರಗಳ ಪರಿಹಾರವಾಗತ್ತೆ. ಅದಕ್ಕೋಸ್ಕರವಾಗಿ ಇಂಥ ಒಂದು ಯಜ್ಞ ಭಾಗವಹಿಸಬೇಕು ನಿಮ್ಮ ದೋಷ ಪರಿಹಾರಕ್ಕೆ. ನಾಳೆ ನಡೀತಾ ಇದೆ 26ನೇ ತಾರೀಕು, ನಾನು ಕೂಡ ಅಲ್ಲೇ ಇರ್ತೀನಿ, ನಿಮ್ಮ ಸಮಸ್ಯೆಗೆ ಪರಿಹಾರದ ಸೂಚನೆ ಕೊಡ್ತೀನಿ. ಎಸ್ ಗುರುಗಳ ವೀಕ್ಷಕರೇ, ನಾಳೆ ಶ್ರೀ ಪ್ರತ್ಯಂಗಿರ ದೇವಿ ದೇವಸ್ಥಾನದಲ್ಲಿ ಒಣಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ. ಈ ಮಹಾಯಾಗದಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಇನ್ನು ಈ ಮಹಾಯಾಗದಲ್ಲಿ ಭಾಗವಹಿಸಬೇಕಂದ್ರೆ ಮುಖ್ಯವಾಗಿ ನೀವು ಅರಿಶಿನ ಬಣ್ಣದ ಧಿರಿಸನ್ನ ಧರಿಸುವುದು ಮುಖ್ಯವಾಗುತ್ತೆ. ಜೊತೆಗೆ ಪ್ರತಿ ಭಾನುವಾರ ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಎಸ್ ಗುರುಗಳೇ, ನಾಳೆ ವಿಶೇಷವಾಗಿ ಪೌರ್ಣಿಮೆ ಇದೆ. ಈ ಪೌರ್ಣಿಮೆದ ವಿಶೇಷತೆ ಬಗ್ಗೆ ಈಗಾಗಲೇ ನೀವು ತಿಳಿಸ್ಕೊಟ್ರಿ. ಇನ್ನು ನಾಳೆ ಈ ಒಣಮೆಣಸಿನಕಾಯಿ ಮಹಾಯಾಗ ಕೂಡ ನಡೀತಾ ಇದೆ. ಈ ಒಣಮೆಣಸಿನಕಾಯಿ ಮಹಾಯಾಗದಲ್ಲಿ ಭಾಗವಹಿಸುವವರು ಏನೆಲ್ಲ ವಸ್ತುಗಳನ್ನ ತರಬೇಕಾಗುತ್ತೆ? ನಾಳೆ ದಿವಸ ಏನು ಪೌರ್ಣಿಮೆ ಸಂದರ್ಭದಲ್ಲಿ ನಡೆಯುವಂತಹ ಪ್ರತ್ಯಂಗಿರ ಮೆಣಸಿನಕಾಯಿ ಮಹಾಯಾಗ ಅತ್ಯಂತ ಶಕ್ತಿಯುತವಾಗಿರುವಂಥದ್ದು. ಮತ್ತು ಮಂತ್ರಪ್ರಯೋಗ ಸಂಪುಟೀಕರಣ ಮಾಡಿ ಮಾಡುವಂಥ ಮಂತ್ರಪ್ರಯೋಗ, ದತ್ತಾತ್ರೇಯರ ಮಂತ್ರಪ್ರಯೋಗ, ಪ್ರತ್ಯಂಗರಾದೇವಿ ಮಂತ್ರಪ್ರಯೋಗ, ಶರಬೇಶ್ವರ ಮಂತ್ರಪ್ರಯೋಗ, ಕಾಲಭೈರವ ಮಂತ್ರಪ್ರಯೋಗ, ನಾರಸಿಂಹರ ಮಂತ್ರಪ್ರಯೋಗ, ಇಷ್ಟು ಮಂತ್ರಪ್ರಯೋಗವನ್ನು ಮಾಡಿ ಇಷ್ಟು ಆಹುತಿ ಹೋಮ ಹವನ ನಡೆಸಬೇಕು. ನಾಳೆ ಭಾಳ ವಿಶೇಷವಾಗಿರುತ್ತೆ, ಭಾಳ ವಿಶೇಷವಾಗಿರೋ ಸಂದರ್ಭ ಮತ್ತು ಅಷ್ಟೇ ಫಲದಾಯಕ, ಪುಣ್ಯಪ್ರಾಪ್ತಿ ಆಗುವಂಥದ್ದು, ದೋಷಗಳು ಮುಕ್ತವಾಗುವಂಥದ್ದು. ಹಿಂದಿನಿಂದ ಏನು ಹೇಳ್ಕೊತ ಬಂದಿದ್ದೀನಿ, ಈ ಶಾಪ ಪಾಪಗಳಿಗೆ ನಾಳೆ ಬಹಳ ಸೂಕ್ತವಾಗಿರುವಂಥ ದಿನ ಪರಿಹಾರ ಕಂಡುಕೊಳ್ಳೋದಿಕ್ಕೆ. ಯಾಕಂದರೆ ಅವಕಾಶ ಬಂದಾಗ ನಾವು ಅದನ್ನು ಅದೇ ರೀತಿ ಉಪಯೋಗಿಸ್ಕೊಬೇಕು. ಯಾಕಂದರೆ ನಾವು ಕರ್ಮ ಅಂತ ಪಡೆದು ಬಿಟ್ಟಿದ್ದೀವಿ, ಅದು ಪರಿಹಾರಕ್ಕೆ ದಾರಿ ಇಲ್ಲ. ಎಲ್ಲದೂ ಕೂಡ ಇಲ್ಲೇ ಅನುಭವಿಸಿ ಹೋಗಬೇಕು ಅಂತಿದೆ ಭಗವಂತನ ಶಾಸ್ತ್ರದಲ್ಲಿ. ಯಾಕಂದರೆ ಮುಂಚೆ ಇತ್ತು, ಅಯ್ಯೋ ಮಾಡಿದ್ದೆಲ್ಲ ಅನುಭವಿಸ್ತಾನೆ ಮೇಲೋಗಿ ಅಂತ. ಮೇಲೋಗೋದಿಲ್ಲ.
ಅನುಭವಿಸ್ತಾ ಮೇಲೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಏನಪ್ಪ ಅಂದರೆ ನಾವು ಅನುಭವಿಸೋದ್ರಲ್ಲಿ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ. ಈಗ ನೋಡಿ, ತಪ್ಪು ಮಾಡಿ ಸ್ವಲ್ಪ ಒಪ್ಕೊಂಡ್ರೆ ಶಿಕ್ಷೆ ಕಮ್ಮಿ ಕೋರ್ಟಲ್ಲಾದರೂ ಸರಿ. ಹಾಗೆ ನಾವೇನೋ ತಪ್ಪು ಮಾಡಿಬಿಟ್ಟಿದ್ದೀವಿ ತಿಳಿದಲ್ಲೇ, ಕ್ಷಮಿಸು, ನಮ್ಮ ದೋಷಗಳು ಪರಿಹಾರವಾಗಲಿ, ಸಮಸ್ಯೆಗಳು ಮುಕ್ತವಾಗಲಿ ಅಂತ ನಾವು ತಾಯಿ ಜಗನ್ಮಾತೆಯಲ್ಲಿ ಪರಿಪರಿಯಾಗಿ ಬೇಡುವಂಥ ಒಂದು ವಿಧಾನವೇ ಇಂಥ ಹೋಮ ಹವನ ಯಜ್ಞ ಯಾಗಾದಿಗಳು ಅಂತ. ಆ ತಪ್ಪಿಗೆ ಸಂಪೂರ್ಣ ಪ್ರಾಯಶ್ಚಿತ್ತ ಮನೋಭಾವ ಅಂತ, ಪ್ರಾಯಶ್ಚಿತ್ತ ಮಾಡ್ಕೊಬೇಕು ಅಂದಾಗ, ಇಂಥ ದಾನಗಳನ್ನು ಮಾಡಿದಾಗ, ಹೋಮಗಳನ್ನು ಆಚರಿಸಿದಾಗ, ನಾವು ನಿಯಮಾನಿಷ್ಠೆಯನ್ನು ಪಾಲಿಸಿದಾಗ ಅದು ಸ್ವಲ್ಪ ತಗ್ಗತ್ತೆ ಸಮಸ್ಯೆ ಅಂತ. ಇನ್ನು ನಾಳೆ ದಿವಸ ನಡೆಯುವಂಥ ಪ್ರತ್ಯಂಗಿರ ಯಾಗ, ಪ್ರಥಮವಾಗಿ ಯಾರ್ಯಾರಿಗೆ ಶಾಪ ಇದೆ, ಪಾಪಗಳಿದೆ, ಅದು ಯಾವೆಲ್ಲ ರೀತಿ ಶಾಪಗಳು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅಂತೆಲ್ಲ ಶಾಪ ಪಾಪಗಳಿಗೆ ನಾಳೆ ನಡೆಯುವಂಥ ಮೆಣಸಿನಕಾಯಿ ಮಹಾಯಾಗದಲ್ಲಿ ಭಾಗವಹಿಸಿ. ಇನ್ನು ಎರಡನೇದಾಗಿ ಕಂಕಣ ಯೋಗ ಕೂಡಿ ಬರ್ತಾ ಇಲ್ಲ, ಮದುವೆಗಳು ಆಗ್ತಾ ಇಲ್ಲ, ಇನ್ನು ಮನೆ ಕಟ್ಟುವಂಥ ಯೋಗ ಇಲ್ಲ, ಕೆಲಸ ಕಾರ್ಯದಲ್ಲಿ ಯೋಗ ಚೆನ್ನಾಗಿಲ್ಲ, ಕೆಲಸ ಕಾರ್ಯಗಳು ಸ್ಥಿರತೆ ಇಲ್ಲ, ಮತ್ತು ಯಾವ ಕೆಲಸದಲ್ಲೂ ಏಳಿಗೆ ಇಲ್ಲ ಅಂತಾರೆ. ಜಾತಕ ತೋರಿಸಿದ್ದೀವಿ, ಇಲ್ಲ ಯಾವುದೋ ಒಂದು ಶಾಸ್ತ್ರ ಕೇಳಿಸಿದ್ದೀವಿ, ಅವ್ರು ನೋಡಿದ್ರೆ ಗುರುಬಲ ಇಲ್ಲ ಅಂತಿದ್ದಾರೆ. ಮನೆ ಕಟ್ಟಕ್ಕೆ ಗುರುಬಲ ಇಲ್ಲ, ಗೃಹ ಪ್ರವೇಶ ಮಾಡೋದಕ್ಕೆ ಗುರುಬಲ ಇಲ್ಲ, ಕಂಕಣ ಯೋಗಕ್ಕೆ ಮದುವೆ ಆಗೋದಕ್ಕೆ ಗುರುಬಲ ಇಲ್ಲ, ಇನ್ನು ವಿವಾಹದಲ್ಲಿ ಗುರುಬಲ ಇಲ್ಲ ಅಂತಿದ್ದಾರೆ. ಗುರುಬಲ ಬರೋಕ್ಕೋಸ್ಕರವಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಇಲ್ಲ ಬಂದರೂ ನಮಗೆ ಒಳ್ಳೆಯದಾಗ್ತಾ ಇಲ್ಲ ಅಂತವರು. ಇಂಥ ಗುರುವಿನ ದೋಷ, ಗುರುವಿನ ಶಾಪಕ್ಕೆ ಪರಿಹಾರ ನಾಳೆ, ಮತ್ತು ಗುರುಬಲದ ಅನುಗ್ರಹಕ್ಕೆ ನಾಳೆ ನಡೆಯುವಂಥ ದತ್ತ ಪ್ರತ್ಯಂಗಿರ ಮೆಣಸಿನಕಾಯಿ ಮಹಾಯಾಗ ಈ ದತ್ತ ಪೌರ್ಣಮಿ ದಿವಸ. ಇನ್ನು ಯಾರ್ಯಾರಿಗೆ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ, ಮದುವೆಗಳಾಗ್ತಾ ಇಲ್ಲ, ಕುಜದೋಷಗಳು ಉಂಟಾಗಿದೆ, ಕಲತ್ರ ದೋಷಗಳು ಉಂಟಾಗಿದೆ, ಆಮೇಲೆ ಮಾಂದಿ ಉಂಟಾಗಿದೆ ಜಾತಕದಲ್ಲಿ, ರಾಹುಕೇತು ಶಾಪಗಳು, ರಾಹುಕೇತು ದೋಷಗಳು, 35 ವರ್ಷ ಆದರೂ ಕೂಡ ನಮಗೆ ಮದುವೆ ಯೋಗ ಇಲ್ಲ ಅನ್ನೋಂಥವ್ರು ನಾಳೆ 108 ಅರಿಶಿಣ ಕೊಂಬಿನ ಹಾರ, 108 ಅರಿಶಿಣ ಕೊಂಬನ್ನು ತಗೊಂಡು ಹೂವಿನ ಹಾರದ ರೀತಿಯೇ ಕಟ್ಟಬೇಕು. ಹೆಣ್ಣಾದರೂ ಸರಿ ಗಂಡಾದರೂ ಸರಿ ಅವರವರ ಮದುವೆ ವಿಚಾರದಲ್ಲಿರುವಂಥ ದೋಷ ಪರಿಹಾರಕ್ಕೆ ಅದನ್ನು 2 ಕಟ್ಟಿ ತರಬೇಕು. ಒಂದು ಅಮ್ಮನವರಿಗೆ, ಇನ್ನೊಂದು ಮಹಾಯಾಗಕ್ಕೆ ಸಮರ್ಪಣೆ ಮಾಡಿ ಅವರ ಹೆಸರು ರಾಶಿ ನಕ್ಷತ್ರದ ಮೇಲೆ ಆಗಿರುವಂಥ ದೋಷ ಪರಿಹಾರಕ್ಕೆ ಮಹಾಸಂಕಲ್ಪದ ಪೂಜೆಯನ್ನು ಮಾಡಿಸಿ, ಮಹಾಯಾಗವನ್ನು ಆಚರಿಸಿ, ಮಹಾಪೂರ್ಣಾವತಿಯನ್ನು ಅವರ ಕೈಯಿಂದನೇ ಸಮರ್ಪಣೆ ಮಾಡಿ ಆ ದೋಷ ಪರಿಹಾರಕ್ಕೆ ಬೇಕಾಗುವಂಥ ವಸ್ತುವನ್ನು ಅವರಲ್ಲೇ ಕೊಟ್ಟು 4 ಅವರ್ಸ್ ಒಬ್ಬೊಬ್ಬರಿಗೂ ಒಂದೊಂದು ಪೂಜೆ ನಡೆಯುತ್ತೆ. ಪ್ರತಿಯೊಬ್ಬರಿಗೂ ಅವಕಾಶ ಇದೆ, ಯಾವುದೇ ರೀತಿ ಜಾತಿ ಮತ ಇಲ್ಲದೆ ಪ್ರತಿಯೊಂದು ಪೂಜೆಯಲ್ಲಿ ಭಾಗವಹಿಸ್ಬೋದು. ಆ ಒಂದು ಸೂಕ್ತವಾಗಿರೋಂಥ ಪರಿಹಾರದ ಮಾರ್ಗ ಅನುಸರಿಸಿ, ನಾವು ಒಬ್ಬರೇ ಇಷ್ಟೆಲ್ಲ ಮಾಡ್ಸೋಕ್ಕಾಗಲ್ಲ, ನಮಗೆ ಗೊತ್ತಿಲ್ಲ, ಏನಾದರೂ ಒಳ್ಳೇದಾಗ್ತಾ ಇಲ್ಲ ಅಂತವ್ರಿಗೆ ಸಾಮೂಹಿಕವಾಗಿ ಎಲ್ಲರಿಗೂ ಕೂರಿಸಿ ಈ ಒಂದು ಮಹಾಯಾಗ ಮಾಡಿಸ್ತಾ ಇದ್ದೀವಿ. ತುಂಬ ಖರ್ಚಾಗತ್ತೆ ಒಬ್ಬೊಬ್ಬರಿಗೆ ಮಾಡಿಸ್ಬೇಕು ಅಂದರೆ. ಮಧ್ಯಮ ವರ್ಗದಲ್ಲಿದ್ದೀವಿ, ಸಾಧಾರಣವಾಗಿ ಒಳ್ಳೇದಾಗೋದಕ್ಕೆ ಏನಪ್ಪ ದಾರಿ ಅಂದಾಗ ಈ ಥರ ಸರ್ವೇ ಜನರಿಗೂ ಒಳ್ಳೇದಾಗಲಿ ಅಂತ ಮಾಡ್ತಾ ಇರುವಂಥ ಸಾಮೂಹಿಕ ಹೋಮದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸಿ, ಒಂದು ಪೂರ್ಣಾವತಿ ಸಮರ್ಪಣೆ ಮಾಡಿದ್ರೆ ಎಷ್ಟೋ ನಿಮ್ಮ ದೋಷಗಳು ತಗ್ಗತ್ತೆ, ಒಳ್ಳೇದಾಗೋದಕ್ಕೆ ದಾರಿ ಆಗತ್ತೆ. ಸಾಮೂಹಿಕ ಸಂಕಲ್ಪದ ಪೂಜೆಯ ನೋಂದಾವಣಿ ಪ್ರಾರಂಭಗೊಂಡಿದೆ. ನಾಳೆ ದಿವಸ ನೀವು ಬೆಳಗ್ಗೆ 10 ಗಂಟೆಗೆ ದೇವಸ್ಥಾನ ಹಾಜರಿರಬೇಕು. ಅರಿಶಿಣ ಬಣ್ಣದ ವಸ್ತ್ರ ಧಾರಣೆ ಮಾಡಿರಬೇಕು. ಅಡ್ರೆಸ್ಸನ್ನು ನೋಟ್ ಮಾಡ್ಕೊಬೇಕು. ನಿಮಗೆ ಕಾಣುವಂಥ ಫೋನ್ ನಂಬರ್ ಟಿ ವಿ ಸ್ಕ್ರೀನಲ್ಲಿ ಏನು ಬರ್ತಾ ಇದೆ ಆ ನಂಬರ್ನ ಕರೆಕ್ಟಾಗಿ ಬರ್ಕೊಂಡು ಇಟ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಯಾವ ವಿಚಾರಗಳು ಎಲ್ಲ ನಿಮಗೆ ಮಾಹಿತಿಯವರೆಗೂ ಕೊಡ್ತಾರೆ. ಫೋನ್ ಮಾಡಿಕೊಂಡು ಕನ್ಫರ್ಮೇಷನ್ ಮಾಡಿಕೊಂಡು ಅಲ್ಲಿ ನೀವು ಬರಬೇಕು. ಶಿವಮೊಗ್ಗ ಏರ್ಪೋರ್ಟ್ ಮುಂಭಾಗವೇ ದೇವಸ್ಥಾನ ಇದೆ. ಇನ್ನು ತಡೆ ನಿವಾರಣೆ ಪೂಜೆ, ಇಂತಹ ಮಾಟ ಕೂಟಗಳಿಗೆ, ಶತ್ರು ಕಾಟಕ್ಕೆ, ವಾಮಾಚಾರಕ್ಕೆ ನಾಳೆ ನಡೆಯುವಂಥ ಮೆಣಸಿನಕಾಯಿ ಹೋಮ ನಾಳೆ ಎಲ್ಲ ವಿಚಾರಕ್ಕೆ, ಮದುವೆ ವಿಚಾರ ದೋಷ ಪರಿಹಾರಕ್ಕಾಗಿರ್ಬೋದು, ಉದ್ಯೋಗದಲ್ಲಿ ಏಳಿಗೆ ಇಲ್ಲ ಅನ್ನೋದು ವಿಚಾರಕ್ಕಾಗಿರ್ಬೋದು, ಅಂಥ ವಿಚಾರ ಅಂತಲ್ಲ. ಯಾಕಂದರೆ ನಾಳೆ ಬಹಳ ಪ್ರಶಸ್ತವಾಗಿ ಬಹಳ ಪುಣ್ಯವಾಗಿರುವಂಥ ಬರುವಂಥ ದತ್ತ ಜಯಂತಿ ಆಗಿರೋದ್ರಿಂದ, ಎರಡೂ ಸೇರಿಕೊಂಡು ಬಂದಿರೋದ್ರಿಂದ ಆ ತಿಥಿವಾರ ನಕ್ಷತ್ರಗಳು ನಾಳೆ ಬಹಳ ಚೆನ್ನಾಗಿದೆ. ಏನೇ ಮಾಡಿದ್ರೂ ಕೂಡ ಕೈಗೂಡತ್ತೆ, ಏನೇ ಮಾಡಿದ್ರೂ ಕೂಡ ಕೈಗೂಡತ್ತೆ. ಅದು ನಾಳೆ ಮಹಾಯಾಗ ತುಂಬ ಫಲ ಕೊಡುವಂಥದ್ದಾಗಿದೆ. ಅದಕ್ಕೋಸ್ಕರ ಇಷ್ಟು ಹೇಳ್ತಾ ಇದ್ದೀನಿ. ಪವರ್ಫುಲ್ ದಿನ ಅಂತಲೇ ನಿಮಗೆ ಆಡು ಭಾಷೆಯಲ್ಲಿ ಹೇಳ್ಬೋದು. ತುಂಬ ಪವರ್ಫುಲ್ಲು, ತುಂಬ ಒಳ್ಳೆಯದು ಅಂತ ನೀವೇನು ಹೇಳ್ತೀರಾ ಆ ಪ್ರಕಾರವಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಹಾಜರಿರಿ. ಅರಿಶಿಣ ಬಣ್ಣದ ವಸ್ತ್ರ ಕಡ್ಡಾಯ, ಅರಿಶಿಣ ಬಣ್ಣದ ವಸ್ತ್ರ ಕಡ್ಡಾಯ. ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅರಿಶಿಣ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ನೀವು ತಾಯಿಯ ದರ್ಶನವನ್ನು ನಾಳೆ ಮಾಡುವಂಥದ್ದು. ಇನ್ನು ಇವತ್ತು ಏನಪ್ಪ ವಿಶೇಷ ಅಂದರೆ, ಇವತ್ತು 7,000 ಜನ ಇವತ್ತು ಮಹಾಪ್ರತ್ಯಂಗಿರಾದೇವಿ ಸನ್ನಿಧಾನಕ್ಕೆ ಬಂದಿದ್ದಾರೆ. ಆ ಆದಿಪರಾಶಕ್ತಿಯ ಮಾಲೆಯನ್ನು ಧಾರಣೆ ಮಾಡಿದ್ದಾರೆ. ಆ ಮಾಲೆಯ ಧಾರಣೆ ಮಾಡಿ
121 KSRTC ಬಸ್ಸು, ಅರ್ಥ ಮಾಡ್ಕೊಳ್ಳಿ, 10 ಬಸ್ ನಿಂತ್ಕೊಂಡ್ರೆ ಜಾಗ ಸಾಲಲ್ಲ, ಇನ್ನು 121 KSRTC ಬಸ್ಸು ಸತತವಾಗಿ 3 ಕಿಲೋಮೀಟರ್ ಮಹಾಪ್ರತ್ಯಂಗಿರಾ ದೇವಿ ಸನ್ನಿಧಾನದ ಮುಂದೆ ಟ್ರಾಫಿಕ್ ಜಾಮ್ ಆಗಿದೆ. ಪೊಲೀಸು, ಬಸ್ಸು, ಸೈರನ್ನು, ಜೀಪ್ಗಳು ಎಲ್ಲ ಬಂದು ನಿಂತಿದ್ದಾವೆ. ಎಲ್ಲ ರೀತಿಯ ಮಿನಿಸ್ಟರ್ಗಳು ಮಹಾಪ್ರತ್ಯಂಗಿರಾ ಸನ್ನಿಧಾನಕ್ಕೆ ಬಂದಿದ್ದಾರೆ, ಇವತ್ತು ಬರ್ತಾ ಇದ್ದಾರೆ. ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಸರಿಸುಮಾರು 7,000 ಜನರಿಗೆ ಅನ್ನದಾಸೋಹ ಪ್ರಸಾದ ವಿನಿಯೋಗ ನಡೀತಾ ಇದೆ. ಎಲ್ಲರೂ ಶಕ್ತಿಮಾಲೆ ಧಾರಣೆ ಮಾಡಿ ತಾಯಿ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅಷ್ಟು ಜನ ಭಕ್ತಾದಿಗಳು ಬಂದು ಏಕಕಾಲದಲ್ಲಿ ಮಹಾಶಕ್ತಿ ಮಾಲೆ ಧಾರಣೆ ಮಾಡಿ ಆ ಆದಿಪರಾಶಕ್ತಿ ಮಹಾಪ್ರತ್ಯಂಗಿರಾ ದೇವಿನ ಪರಿಪರಿಯಾಗಿ ಬೇಡ್ತಾ ಇದ್ದಾರೆ, ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲ ಊರಿಂದ ಬಸ್ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು, ಒಂದಲ್ಲ ಎರಡಲ್ಲ, 121 ಬಸ್ಸು. ಇದು ಸತತವಾಗಿ 8ನೇ ವರ್ಷ ಬಂದಿರೋದು. ಈಗೇನೋ ಫ್ರೀ ಇದ್ದಾರೆ, ಫ್ರೀ ಎಲ್ಲ ಏನಿಲ್ಲ, ಅವರು ಕೂಡ ಡಿಪೋಗೆ ಹಣ ಕಟ್ಟಿ ಬಂದಿರೋದು. ಅಂದರೆ ಇದು ಸತತವಾಗಿ 7ನೇ ವರ್ಷ ತಾಯಿ ದರ್ಶನಕ್ಕೆ ಬಂದಿರೋದು. ಅಂದರೆ ಶಕ್ತಿಮಾಲೆ ಧಾರಣೆ ಮಾಡಿ ಇವತ್ತು ಆ ಪೂಜೆ ಉತ್ಸವಗಳು ಸನ್ನಿಧಾನದಲ್ಲಿ ನಡೀತಾ ಇದೆ ಅನ್ನೋದು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ನಾಳೆ ನೀವೆಲ್ಲ ಬಂದು ಮಹಾಯಾಗದಲ್ಲಿ ಭಾಗವಹಿಸಿ. ಅರ್ಥ ಮಾಡ್ಕೊಳ್ಳೋದೇನಪ್ಪ, ಇಷ್ಟು ಶಕ್ತಿಪೀಠ, ಇಷ್ಟು ಜನ ಬರ್ತಾ ಇದ್ದಾರೆ, ಇಷ್ಟು ಮಹಾಯಾಗದಲ್ಲಿ ಭಾಗವಹಿಸ್ತಿದ್ದಾರೆ. 121 KSRTC ಬಸ್ಸಲ್ಲಿ ಬಂದು ತಾಯಿ ದರ್ಶನ ಮಾಡ್ತಾರಂದ್ರೆ ಇದು ಕರ್ನಾಟಕದಲ್ಲಿ ಯಾವ ದೇವಸ್ಥಾನದಲ್ಲೂ ಇಲ್ಲ. ಅದು ಮಹಾಪ್ರತ್ಯಂಗಿರಾ ದೇವಿ ಸನ್ನಿಧಾನಕ್ಕೆ ಮಾತ್ರ. ಯಾಕಂದ್ರೆ 1 ಹೋಗ್ಬೋದು, 10 ಹೋಗ್ಬೋದು, 20 ಹೋಗ್ಬೋದು, 30 ಹೋಗ್ಬೋದು ಬಸ್ಗಳು. ಆದರೆ 121 ಬಸ್ಸು ಒಂದೇ ಸತಿ ಬಂದು 4 ಕಿಲೋಮೀಟರ್ ತನಕ ಟ್ರಾಫಿಕ್ ಜಾಮ್ ಆಗಿ ಸನ್ನಿಧಾನ ದರ್ಶನ ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಬೇಕು ಅಮ್ಮನವರ ಶಕ್ತಿ ಎಷ್ಟಿದೆ. ಇಂಥ ಒಂದು ಮಹಾಕ್ಷೇತ್ರಕ್ಕೆ ನಾನು ಹೋಗಬೇಕು, ಆ ತಾಯಿ ದರ್ಶನ ಮಾಡಬೇಕು, ನಮ್ಮ ಕರ್ಮ ಕಳಿಬೇಕು ಅನ್ನೋದು ಮನಸ್ಸಲ್ಲಿ ಬರಬೇಕು. ನಾಳೆ ಬನ್ನಿ ಮಹಾಯಾಗದಲ್ಲಿ ಭಾಗವಹಿಸಿ. ಎಸ್ ಗುರುಗಳೇ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಪ್ರೇಮ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೇಮ ಅವರೇ, ಮಾತನಾಡಿ. ಗುರುಗಳಿದ್ದಾರೆ, ಏನ್ ಪ್ರಶ್ನೆ ಇದೆ, ಏನ್ ಸಮಸ್ಯೆ ಇದೆ ತಿಳಿಸಿ. ಸ್ವಾಮಿ ನಮಸ್ತೆ. ಸ್ವಾಮಿ ನಮಸ್ತೆ, ಹೇಳಿ ಅಮ್ಮ. ಸ್ವಾಮಿ, ನಮ್ಮ ಮಗಳು ಸುಮಾರು 1 ವರ್ಷದಿಂದ ಜ್ವರ ಬರ್ತಾನೆ ಇದೆ ಬಿಟ್ಟು. ಅದೇ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಎಲ್ಲ ಕೊಡ್ಸಿದೀವಿ. ಮತ್ತ ಅವ್ರು ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲಮ್ಮ, ಸುಮ್ನೆ ಫೀವರ್ ಅಂದ್ರು. 1-3 ತಿಂಗಳು ಅಡ್ಮಿಟ್ ಮಾಡಿದ್ವಿ, ಎಲ್ಲೆಲ್ಲ ತೋರ್ಸಿದ್ವಿ, ವಾಸಿ ಆಗ್ತಾ ಇಲ್ಲ ಸ್ವಾಮಿ. ಈಗ್ಲೂನು ಇಲ್ಲಿ ಕಿವಿ ಹತ್ರ ಬೇರೆ ಏನೋ ಗಡ್ಡೆ ತರ ಬಂದಿದೆ. ಕಿವಿ ಸೈಡು ಸ್ವಲ್ಪ ಗಡ್ಡೆ ತರ ಬಂದಿದೆ, ಗಂಟು. ಅದು ಎಲ್ಲ ತೋರ್ಸಿದ್ವಿ. ಮತ್ತೆ ಇಂಜೆಕ್ಷನ್ ಹಾಕಿ ಮತ್ತೆ ಬ್ಲಡ್ ತಗೊಂಡಿದ್ದಾರೆ ಮೊನ್ನೆ ದಿವಸ. ಅದು ತುಂಬಾ ನೋವು ಅಂತ ಅಂದ್ರು. ಆದ್ರೂ ಜ್ವರ ಮಾತ್ರ ಬಿಡ್ತಾ ಇಲ್ಲ ಸ್ವಾಮಿ. ಅವ್ರ ರಾಶಿಯಲ್ಲಿ ಏನಾದ್ರೂ ತೊಂದ್ರೆ ಇದೆಯಾ? ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಜ್ವರ ಬರುತ್ತೆ ನಮ್ಮ. ಹೌದು ಸ್ವಾಮಿ. ಅಮಾವಾಸ್ಯೆ 2 ದಿವಸ ಮುಂಚೆ, ಅಮಾವಾಸ್ಯೆ 2 ದಿವಸ ಹಿಂದೆ ಮುಂದೆ, ಪೌರ್ಣಮಿಗೆ ಸ್ವಾಮಿ ಆತರ ಆಗತ್ತ? ಅದೇ ತರ. ಬರೀ ಜ್ವರನ, ಚಳಿ ಜ್ವರನ? ಏನಿಲ್ಲ ಸ್ವಾಮಿ, ಬರೀ ಜ್ವರ ಬರುತ್ತೆ, ಅದು ಒಂದ್ ಅರ್ಧ ಗಂಟೆ ಇರುತ್ತೆ, ಮತ್ತೆ ಇಲ್ಲ ಸ್ವಾಮಿ. ಓಕೆ, ಡಾಕ್ಟರ್ ನಾರ್ಮಲ್ ಇದೆ ಅಂತಾರೆ, ಏನು ಸಮಸ್ಯೆ ಇಲ್ಲ ಅಂತಾರೆ. ಹೌದು ಸ್ವಾಮಿ. ನುಂಗಿದ್ರೆ ಸರಿ ಹೋಗ್ತಾ ಇಲ್ಲ. ಹೌದು ಸ್ವಾಮಿ. ನೋಡಿ ಅಮ್ಮ, ಈ ತರದ್ದು ಏನಾದ್ರೂ ಆಗಿದೆ, ಮಾಂತ್ರಿಕ ಪ್ರಯೋಗವೋ ಇಲ್ಲ ಗಾಳಿ ಸೋಂಕು ಆಗಿದೆಯಾ ನೋಡ್ಬೇಕಾಗತ್ತೆ. ಯಾಕಂದ್ರೆ ಸತತವಾಗಿ 3 ವರ್ಷದಿಂದ ಬರ್ತಾ ಇದೆ. ಅಮಾವಾಸ್ಯೆ ಪೌರ್ಣಮಿ ಬಂದಾಗಲೇ ಜ್ವರ ಬರುತ್ತೆ. ಮತ್ತೆ ಅದಕ್ಕೆಲ್ಲ ರೀತಿಯ ವೈದ್ಯಕೀಯ ಪರೀಕ್ಷೆಗಳು ಮಾಡಿಸೋದು ಕೂಡ ಅದು ಏನೂ ಇಲ್ಲ ಅಂತಾರೆ, ಸುಮ್ಮನೆ ಮೆಡಿಸಿನ್ಸ್ ನುಂಗೋದಾಗಿದೆ ಅಂತಾರೆ. ಒಂದಿನ ಸರಿ, 2 ದಿನ ಸರಿ, ಇದೇ ರೀತಿ ವರ್ಷಾನುಗಟ್ಲೆಯಿಂದ ಆಗ್ತಾ ಇದೆ ಅಂದರೆ ಮಾಂತ್ರಿಕ ಪ್ರಯೋಗ ಇಲ್ಲ ಗಾಳಿ ಸೋಂಕು, ಈ ಥರ ಏನಾದರೂ ಒಂದು ನೆಗೆಟಿವ್ ವೈಬ್ರೇಷನ್ಸ್ ಆಗಿರುತ್ತೆ. ಮಹಾಯಾಗದಲ್ಲಿ ಭಾಗವಹಿಸಿ. ಜೊತೆಗೆ ಮಹಾಪ್ರತ್ಯಂಗಿರಾ ದೇವಿ ಚಕ್ರ ನಿಮ್ಮ ಟಿವಿ ಸ್ಕ್ರೀನಲ್ಲಿ ಕಾಣುವಂಥ ಫೋನ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ದೇವಸ್ಥಾನಕ್ಕೆ ಅವರ ಹೆಸರು ರಾಶಿ ನಕ್ಷತ್ರದ ಮೇಲೆ ಆಗಿರೋ ದೋಷ ಪರಿಹಾರಕ್ಕೆ ಪೂಜೆ ಮಾಡಿಸಿ ಆ ಪ್ರತ್ಯಂಗಿರಾ ದೇವಿ ಚಕ್ರ ನಿಮ್ಮ ಮನೆಗೆ ತರಿಸ್ಕೊಂಡು ಯಾರಿಗೆ ಸಮಸ್ಯೆ ಇದೆ ಅವರಿಂದ ಪೂಜೆ ಮಾಡಿಸೋದು ಸ್ಟಾರ್ಟ್ ಮಾಡಿ. ಅವ್ರು ಪ್ರತಿನಿತ್ಯದ ಪೂಜೆ ಮಾಡ್ತಾ ಇದ್ದಾಗ ಅವರಿಗೆ ಅನುಗ್ರಹ ಆಗುತ್ತೆ. ಓಂ ಐಂ ಹ್ರೀಂ ಶ್ರೀಂ ಪ್ರತ್ಯಂಗಿರಾ ದೇವಿ ನಮಃ ಈ ಮಂತ್ರ ಜಪವನ್ನು ಮಾಡಿ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ನಿವಾಳಿಸಿಕೊಂಡು ಅದನ್ನು ಹಸಿರು ಗಿಡ ಬುಡಕ್ಕೋ ಇಲ್ಲ 3 ದಾರಿಗೋ ಹಾಕ್ತಾ ಬನ್ನಿ. ಪ್ರತಿ ಸಾಯಂಕಾಲ ಗೋಧುಳಿ ಲಗ್ನದಲ್ಲಿ ಈ ಮಂತ್ರ ಜಪ ಮಾಡ್ತಾ ಮತ್ತು ಪ್ರತ್ಯಂಗಿರಾ ಚಕ್ರವನ್ನು ಮನೆಗೆ ತರಿಸ್ಕೊಂಡು ಪೂಜೆ ಮಾಡ್ತಾ ಬನ್ನಿ. ಇದು ಬಹಳ ದೊಡ್ಡ ಸಮಸ್ಯೆ. ಇದು ಕೇಳೋದಕ್ಕೆ ಸಣ್ಣದು ಅನ್ಸೋದು ಕೂಡ ಜ್ವರ ಜಾಸ್ತಿ ಆಗಿಬಿಟ್ರೆ ಮನುಷ್ಯ ಬದುಕೋದು ಕಷ್ಟ ಅಮ್ಮ. ಅದಕ್ಕೋಸ್ಕರ ಪದೇ 3 ವರ್ಷದಿಂದ ಕಾಡ್ತಾ ಇದೆ ಅಂದರೆ ನೀವು ನೇರವಾಗಿ ದೇವಸ್ಥಾನಕ್ಕೆ ಬಂದ್ರೂ ಬಹಳ ಒಳ್ಳೆಯದು. ಯಾಕಂದರೆ ಮೆಡಿಕಲ್ ರಿಪೋರ್ಟ್ ನಾರ್ಮಲ್ ಇದೆ ಅಂದಾಗ ಸಮಸ್ಯೆಯೇ ಬೇರೆ. ಅದು ಮೆಡಿಕಲ್ ರಿಪೋರ್ಟೇ ನಾರ್ಮಲ್ ಬಂದಮೇಲೆ ಡಾಕ್ಟ್ರು ಮತ್ತೆ ಇನ್ನೇನು ಮೆಡಿಸಿನ್ಸ್ ಕೊಡ್ತಾರೆ? ಏನೂ ಮೆಡಿಸಿನ್ಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಬಂದು ಸತಿ ತಾಯಿ ದರ್ಶನ ಮಾಡಿ ಅಲ್ಲಿ ತಾಯಿಲಿ ಅಪ್ಪಣೆ ಕೇಳಿ ಒಳ್ಳೆಯದಾಗಲಿ. ಸದ್ಯಕ್ಕೆ ಪರಿಹಾರ ಹೇಳಿದ್ರೆ ಪಾಲಿಸಿ. ಧನ್ಯವಾದಗಳು ಪ್ರೇಮ ಅವರೇ, ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾಳೆ ನಡೆಯುವಂತಹ ಒಣಮೆಣಸಿನಕಾಯಿ ಮಹಾಯಾಗದ ಬಗ್ಗೆ ಬಹಳಷ್ಟು ವಿಚಾರವನ್ನು ತಿಳಿಸಿಕೊಟ್ರಿ. ಈ ಮಹಾಯಾಗದಲ್ಲಿ ಭಾಗಿಯಾದರೆ ಯಾವೆಲ್ಲ ರೀತಿ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಶಾಪದಿಂದ ಮುಕ್ತಿ ಸಿಗುತ್ತೆ ಅನ್ನುವಂತಹ ವಿಚಾರಗಳನ್ನು ಕೂಡ ತಿಳಿಸಿಕೊಟ್ರಿ. ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನಾಳೆ ನಡೆಯುತ್ತಿರುವಂತಹ ಶ್ರೀ ಪ್ರತ್ಯಂಗಿರ ದೇವಿ ಒಣಮೆಣಸಿನಕಾಯಿ ಮಹಾಯಾಗದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನೀವು ಭಾಗವಹಿಸಬೇಕಂದ್ರೆ ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಅವ್ರ ಜೊತೆ ಒಂದ್ಸಲ ಮಾತನಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಇನ್ನು ಅಲ್ಲಿಗೆ ಬರುವಂತಹವರು ಅರಿಶಿಣ ಬಣ್ಣದ ಬಟ್ಟೆಯನ್ನ ಧರಿಸುವುದು ಕಡ್ಡಾಯ. ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.